ನಾಳೆ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ. ರಾಜ್ಯದ ಜನರೇ, ನಾಳೆ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ? ನಾಳೆ ಯಾವ ದೇಗುಲಗಳಲ್ಲೂ ಕೂಡ ನಿಮಗೆ ದರ್ಶನ ಸಿಗಲ್ಲ. ದೇವರ ದರ್ಶನಗಳು ಇಲ್ವೇ ಇಲ್ಲ. ನಾಳೆ ಯಾವ ದೇಗುಲಗಳಲ್ಲೂ ಕೂಡ ದೇವರ ದರ್ಶನ ಇಲ್ಲ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭಕ್ತರಿಗೆ ನಾಳೆ ಪ್ರವೇಶ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂದವರು ಮುಂದೂಡಿ, ಯಾಕಂದ್ರೆ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳು ನಾಳೆ ಬಂದ್ ಆಗ್ಲಿದೆ. ಮಂಡ್ಯದ ನಿಮಿಷಾಂಬ ದೇಗುಲದಲ್ಲೂ ಕೂಡ ದೇವರ ದರ್ಶನ ಇಲ್ಲ. ಇನ್ನು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇಗುಲ, ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಭಕ್ತರಿಗೆ ಅವಕಾಶ ಇಲ್ಲ. ಅಂದ್ರೆ ದೇಗುಲ ನಾಳೆ ದರ್ಶನಕ್ಕೆ ಅವಕಾಶವನ್ನ ಕೊಡಲ್ಲ. ಯಾಕಂದ್ರೆ ಗ್ರಹಣ ಇರುವಂತ ವಿಚಾರವಾಗಿ ಯಾವ ದೇವರದಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಾಳೆ ಇಲ್ಲ. ಯಾಕಂದ್ರೆ ಭಕ್ತರಿಗೆ ಅವಕಾಶ ಇಲ್ಲ ದೇವರ ದರ್ಶನಕ್ಕೆ. ಹಾಗಾಗಿ ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲಿ ನಾಳೆ ಯಾವುದೇ ರೀತಿಯಾದಂಥ ಪೂಜಾ ಕಾರ್ಯಗಳಿರೋದಿಲ್ಲ. ಜೊತೆಯಲ್ಲಿ ಭಕ್ತಾಭಿಮಾನಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ಅಧಿಕೃತವಾಗಿ ಗೊತ್ತಾಗ್ತಿರೋದು, ತಾಯಿ ಚಾಮುಂಡಿ ಸನ್ನಿಧಿಗೆ ನೀವು ಹೋಗ್ತೀರಾ ಅಂದ್ರೂ ಕೂಡ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಭಕ್ತಾಭಿಮಾನಿಗಳಿಗೆ ಅವಕಾಶ ಇಲ್ಲ. ಜೊತೆಯಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೂ ಕೂಡ ಇಲ್ಲ. ಅಂದರೆ ಸೆಪ್ಟೆಂಬರ್ 7ರಂದು ನಾಳೆ ಭಾದ್ರಪದ ಪೂರ್ಣಿಮೆಯ ದಿನವಾಗಿರುವುದರಿಂದ ಈ ಚಂದ್ರಗ್ರಹಣ ಆರಂಭ ಆಗುತ್ತೆ. ರಾತ್ರಿ 9:57ರಿಂದ ಚಂದ್ರಗ್ರಹಣ ಇರೋದು. ಸೆಪ್ಟೆಂಬರ್ 8ರ ಬೆಳಿಗ್ಗೆ 1:26ರವರೆಗೆ ಗ್ರಹಣ ಗೋಚರ ಆಗುತ್ತೆ. ಗ್ರಹಣದ ಒಟ್ಟು ಅವಧಿ ಇರೋದು 3 ಗಂಟೆ 29 ನಿಮಿಷಗಳಷ್ಟು ಗೋಚಾರ ಆಗುತ್ತೆ. ರಾತ್ರಿ 11ರಿಂದ 12:22ರವರೆಗೆ ಉತ್ತಂಗದಲ್ಲಿರುತ್ತೆ. ಚಂದ್ರಗ್ರಹಣದ ಸೂತಕ ಅವಧಿ ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 12:57ಕ್ಕೆ ಆರಂಭ ಆಗಿ ಇನ್ನು ಗ್ರಹಣ ಮುಗಿದ ತಕ್ಷಣ ಕೊನೆಗೊಳ್ಳುತ್ತೆ ಈ ಸೂತಕ ಅವಧಿ. ಈ ನಿಟ್ಟಿನಲ್ಲಿ ಅನೇಕ ದೇವಸ್ಥಾನದಲ್ಲಿ ಬಹುತೇಕ ದೇವಸ್ಥಾನಗಳು ಬಂದಿರುತ್ತೆ. ಭಕ್ತಾಭಿಮಾನಿಗಳಿಗೆ ಅವಕಾಶ ಇರೋದಿಲ್ಲ. ಜೊತೆಲಿ ಗ್ರಹಣದ ವೇಳೆ ಏನು ಮಾಡಬಹುದು, ಏನು ಮಾಡಬಾರ್ದಿರುವಂತ ಒಂದು ವಿಚಾರಗಳು ಸಾಮಾನ್ಯವಾಗಿ ಎಲ್ರಿಗೂ ಕಾಡುತ್ತೆ. ಅಂದ್ರೆ ಯಾವುದೇ ಆಹಾರ ಪದಾರ್ಥ ಸೇವಿಸಬಾರದು. ಸೂಜಿ, ಕತ್ತರಿ, ಚಾಕು ಮುಂತಾದ ಯಾವುದೇ ಚೂಪಾಗಿರೋ ವಸ್ತುಗಳನ್ನ ಆ ಸಂದರ್ಭದಲ್ಲಿ ಬಳಸಬಾರದು. ಗ್ರಹಣದ ಸಮಯದಲ್ಲಿ ಪೂಜೆಯನ್ನ ಮಾಡಬಾರದು. ಈ ಹೊತ್ತಿನಲ್ಲಿ ಅದು ಚಂದ್ರಗ್ರಹಣ ಇರ್ಬೋದು, ಸೂರ್ಯಗ್ರಹಣ ಬಂದಾಗ ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳು ಬರುತ್ತೆ. ಗೃಹಿಣಿಯರು ಮನೆಯಿಂದ ಹೊರಗೆ ಬರಬಾರದು. ಗ್ರಹಣದ ವೇಳೆಯಲ್ಲಿ ಯಾವುದೇ ಹೊಸ ಕೆಲಸವನ್ನ ಈ ಗ್ರಹಣ ಆಗ್ತಿರೋ ಸಂದರ್ಭದಲ್ಲಿ ಪ್ರಾರಂಭ ಮಾಡಬಾರ್ದು. ಅದು ಒಳ್ಳೇದಲ್ಲ ಅನ್ನೋದು ಒಂದಿಷ್ಟು ಮಾತದು.